ತಮ್ಮ ಊರನ್ನು ಬಿಟ್ಟು ಸುಮಾರು ವರ್ಷಗಳು ಗತಿಸಿ ಹೋದವು. ಕೇವಲ ಸಂಚಾರದೊಳಗಿರುವಂಥ ಸಿದ್ಧಾರೂಢರು ಎಂಥ ಕೋಟ್ಯಾಧೀಶರು ಅವರ ಎದುರುಗಡೆ ಬಂದು ನಿಂತರು. ಬಹಳ ಬಡವನು ಕೂಡ ಅವ್ರ ಎದುರುಗಡೆ ಬಂದು ನಿಂತ. ಬಹಳ ಇದ್ದವರು ಸಿದ್ಧಾರೂಢರಿಗೆ ಬೇಕಾದದನ್ನ ಕೊಡಾಕ ಬಂದ್ರು. ಸಿದ್ಧಾರೂಢರು ಒಲ್ಲೆ ಅಂದ್ರು. ಏನೂ ಇಲ್ಲದೆ ಇರುವಂತ ಬಹಳ ಜನ ಬಡವರು ಸಿದ್ಧಾರೂಢರಿಗೆ ಬಟ್ಟೆಗಳನ್ನು ಕೊಡಾಕ ಬಂದರು. ಸಿದ್ಧಾರೂಢರು ಬೇಡ ಬೇಡ ಅಂದರು. ಅವರಿಗೆ ಯಾವ ಆಸೆಗಳು ಇರಲಿಲ್ಲಂತ. ಬಹಳ ದೊಡ್ಡ ಅಗರ್ಭ ಶ್ರೀಮಂತ ಭೇಟಿಯಾಗಿ ಸಿದ್ಧಾರೂಢರಿಗೆ ತಮ್ಮ ಆಸ್ತಿ ಎಲ್ಲ ಕೊಡಾಕ ಬಂದ. ಆದ್ರೆ ಸಿದ್ಧಾರೂಢರು ಬೇಡ ಅಂದ್ರು. ಯಾವಾಗೂ 12 ವರ್ಷದ ಮಹಾರೋಗವನ್ನ ಸಿದ್ಧಾರೂಢರು ಕೇವಲ ನರಸಿಂಹ ಅನ್ನುವಂಥ ಮಹಾಮಂತ್ರದಿಂದ ನಿವಾರಣೆ ಮಾಡ್ತಾರ, ಹೋಗಲಾಡಿಸ್ತಾರ. ಆತನಿಗೆ ಎಲ್ಲಿಲ್ಲದ ಖುಷಿ. ಬಹಳ ದೊಡ್ಡ ಸಿದ್ಧಾರೂಢರ ಶಿಷ್ಯನಾಗಿ ಭಕ್ತನಾಗಿ ಉಳಿದುಕೊಂಡ ಸಿದ್ಧಾರೂಢರನ್ನ ಹಂಗ ಬಿಡ್ತಾನೇನೋ. ಊರಿಗೆ ಹೋಗಿ ಡಂಗ್ರ ಸಾರಿದ ಮಹಾಯೋಗಿ ಶಿವಯೋಗಿ ಈ ನಾಡಿಗೆ ಆಗಮನ ಆಗ್ಯದ. ಸದ್ಗುರು ಸಿದ್ಧಾರೂಢರು ಶಿವನ ಪ್ರತಿರೂಪವಾಗಿ ಊರಿಗೆ ಬಂದಾರ. ಪುರ ಜನರನ್ನ ಆಶೀರ್ವದಿಸಲಿಕ್ಕೆ ಬಂದಾರ. ಬರ್ರಿ ಅಂತ ಎಲ್ಲ ಜನಗಳನ್ನ ಕರೆಯಕತ್ತ. ಡೊಳ್ಳು ಡಂಗುರಗಳನ್ನ ಬಾರ್ಸೋರನ್ನ ಕರ್ಕೊಂಡು ಬಂದ ಆ ಪರ್ವತದಿಂದ ಸಿದ್ಧಾರೂಢರನ್ನ ಡೊಳ್ಳು ಮುಖಾಂತರ ಎಲ್ಲ ಜನರು ಪುರ ಜನರು ಕರ್ಕೊಂಡು ಊರೊಳಗೆ ಕರ್ಕೊಂಡು ಹೋಗ್ತಾರಂತ. ಊರೊಳಗೆ ಕರ್ಕೊಂಡು ಹೋಗಿ ಸಿದ್ಧಾರೂಢರ ಒಂದಿಷ್ಟು ಪ್ರವಚನದ ನುಡಿಗಳನ್ನ ಅಲ್ಲಿ ಹಚ್ಚಿದ. ಪರಮಾತ್ಮನಿಂದ ಈ ಬಂದ ದೇಹಕ್ಕ ನಾವು ಹೆಂಗ ರಕ್ಷಣೆ ಮಾಡಬೇಕು, ಶಾಶ್ವತವಲ್ಲದ ದೇಹಕ್ಕ ಎದಕ್ಕಾಗಿ ಬಡದಾಡಕತ್ತೀವಿ ಅನ್ನುವಂತ ಬಹಳ ದೊಡ್ಡ ಪ್ರವಚನವನ್ನ ಸಿದ್ಧಾರೂಢರು ನೀಡ್ತಾರಂತ. ಮನೆ ಒಳಗೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನ ಕೊಟ್ಟು ಸಿದ್ಧಾರೂಢರಿಗೆ, ಯಪ್ಪ, ಸಾಯುವಂತ ದೇಹವನ್ನ ನೀನು ಬದುಕಿಸಿ ಇವತ್ತ ಈ ದೇಹ ಸತ್ತು ಹೋಗಿದ್ರ ಈ ಆಸ್ತಿಗೆ ನಾನ ಒಡೆ ಹಾಕಿಂದೇನು? ಸಾಧ್ಯನೇ ಇಲ್ಲ. ನನ್ನ ಮನೆ, ನನ್ನ ಹೊಲ, ನನ್ನದು ಅಂತ ಏನು ಆಸ್ತಿ ಐತಲ್ಲ ಅದೆಲ್ಲ ನಿಂದಯಪ್ಪ ಅಂತ ತಿಳ್ಕೊಂಡು ಬಾಂಡ್ ತರಿಸಿ ಹಾಳಿ ಒಳಗೆ ಬರೆಯಕತ್ತ ಅಂತ ಸಿದ್ಧಾರೂಢರಿಗೆ ಬರೆದು ಕೊಡಕತ್ತ. ನೀವು ಆಗಿದ್ವಿ ಅಂದ್ರೆ ಭಾಳ ಚಲೋ ಆಸ್ತಿ ಬಂತ ತಡಿ ಅಂತ ಹೊಡ್ಕೊಂಡು ಓಡಿ ಹೋಗ್ಬಿಡ್ತಿದ್ವಿ. ಮೊನ್ನೆ ಒಬ್ಬ ಅಮ್ಮ, ಯಾರ ಹೆಸರು ಗೊತ್ತಿಲ್ರಿ ನನಗೆ, ಅಲ್ಲಿ ಒಳಗೆ ಬಂದಿದ್ರು. ಒಂದು 4-6 ಜನ ತಾಯಿಂದ್ರು ಬಂದಾಗ ಆ ತಾಯಿ ಭಾಳ ವಯಸ್ಸಾಗಿತ್ತು. ಪಾಪ ಮಕ್ಕಳಿಲ್ಲ ಕಾಣ್ತದ ಆ ತಾಯಿಗೆ. ಬಂದಿರೇನ್ರಿ ಇಲ್ಲಿ ಈ ಆಸ್ತಿ ಕೊಡ್ತೀನಿ ಅಂದ್ರಲ್ಲ ನಿಮ್ಮ ಮನೆ ಜಾಗ ಈ ಗುಡಿಗೆ ಬಂದಿರಿ? ಬಂದಾರೇನ್ರಿ? ಬಂದಿಲ್ಲ. ಮಳಿ ಸಲ ಬಂದಿಲ್ಲ ಕಾಣ್ತೈತ್ರಿ ಅಜ್ಜಿ. ಅವ್ರು ನೋಡ್ರಿ ನನಗೆ ಭಾಳ ಖುಷಿ ಆಯ್ತು. ಇಲ್ಲಿ ಒಳಗಡೆ ಬಂದು ಗುರುಭವನದೊಳಗೆ ಕುಳಿತುಕೊಂಡು, ಯಪ್ಪ, ಒಟ್ಟು ಈ ಶ್ರಾವಣ ಮುಗಿದ್ರೊಳಗೆ ನಿನ್ನ ಕೈಯಾರೆ ಈ ಗುಡಿಗಾಗಿ ನನ್ನ ಮನೆಯನ್ನ ದಾನವಾಗಿ ಕೊಡ್ತೀನಿ, ನನ್ನೊಂದು ಹೆಸರು ಉಳಿಲಪ್ಪ ಅಂತ ಆ ತಾಯಿ ಹೇಳಿದ್ಲಲ್ರಿ. ಜೋರು ಚಪ್ಪಾಳಿ ಹೊಡ್ರಿ ಆ ತಾಯಿಗೆ. ಯಾರದಾರಿ ಈಟ್ಗೇನು ಆಸ್ತಿಗಾಗಿ ಬಡದಾಟ ಕೊಲೆ ಗಿಲೆ ಆಗುವಂತ ಸಂದರ್ಭದೊಳಗ ತನ್ನ ಮನೆಯನ್ನ ಗುಡಿಗಾಗಿ ಬಿಟ್ಟು ಕೊಡಕತ್ತಾಳಲ್ಲ ಆ ತಾಯಿ, ಎಂತ ತ್ಯಾಗ! ಸಿದ್ಧಾರೂಢರಿಗೆ ಪತ್ರವನ್ನ ತಕ್ಕೊಂಡು ಸಹಿ ಮಾಡಿ ಸಿದ್ಧಾರೂಢರ ಕೈ ಒಳಗ ಕೊಡಾಕ ಬಂದ್ರ ಸಿದ್ಧಾರೂಢರು ಅಂದ್ರಂತ, ಶಾಶ್ವತವಲ್ಲದ ದೇಹಕ್ಕ ಶಾಶ್ವತವಾಗಿರುವಂತ ಈ ಆಸ್ತಿ ಯಾಕಪ್ಪ, ಇದನ್ನ ನೀನೇ ಇಟ್ಕೋ. ಒಂದು ಅರ್ಧ ಕಡು ಬಡವರಿಗೆ ಕೊಡು, ಸ್ವಲ್ಪ ನಿನ್ನ ಮಕ್ಕಳಿಗೆ ಕೊಡು, ಉಳಿದಿದ್ದನ್ನ
ದಾನವಾಗಿ ನೀಡು, ಅದು ನನಗಲ್ಲ ಪರಮಾತ್ಮನಿಗೆ ಸಲ್ಲಲಿ ಅಂತ ಸಿದ್ಧಾರೂಢರ ಆಶೀರ್ವಾದ ಮಾಡಿ ಮುಂದೆ ಹೋಗ್ತಾರ ಅನ್ನುವಂಥ ಸಂಚಾರ ಮಾಡ್ಕೊಂತ ಆ ಕಾಡು ಮೃಗಗಳಿಂತಿರುವ ಆ ಎಲ್ಲ ಕಾಡು ಜನರಿಂದ ಮುಕ್ತರಾಗಿ ಅಲ್ಲೇ ಆ ದಿನ ವಸತಿಯನ್ನು ಉಳಿತಾರಂತ. ಅಲ್ಲೇ ಉಳ್ಕೊಂಡು 2 ದಿನ ಅಲ್ಲೇ ಲಿಂಗ ಪೂಜೆ ಮಾಡಿಕೊಂಡು ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸುವಂಥ ಸಂದರ್ಭದೊಳಗೆ ಒಬ್ಬ ಮನುಷ್ಯ ಸಿಗ್ತಾನೆ ನೋಡ್ರಿ. ಆತನ ಹೆಸರು ಭೈರವಾಗಿ ಅಂತ. ಯಾವಾಗ ಸಿದ್ಧಾರೂಢರನ್ನ ನೋಡಿ ಸಿದ್ಧಾರೂಢರ ಹತ್ತಿರ ಬಂದ, ನಡಿಯಪ್ಪ ನಿನ್ನ ಜೊತೆಗೆ ನಾನು ಬರ್ತೀನಿ ಅಂದ. ಸಿದ್ಧಾರೂಢರು ಅಂದರು, ನಾ ಎಲ್ಲಿ ಹೋಗ್ತೀನಿ, ಎಲ್ಲಿ ತಿಂತೀನಿ, ಎಲ್ಲಿ ಇರ್ತೀನಿ ನನಗ ಗೊತ್ತಿಲ್ಲೋ, ಅಂತಾದ್ರೊಳಗೆ ನನ್ನ ಬೆನ್ನು ಹತ್ತಿ ಬರಾಕತ್ತೀಯಲ್ಲ ಅಂತ ಅಂದ್ರು ಅವರು. ಅವಾಗ ಇಲ್ಲಪ್ಪ ಬರ್ತೀನಿ ಅಂತ ಸಿದ್ಧಾರೂಢರು ಬೆನ್ನು ಹತ್ಕೊಂಡು ಬರಾಕತ್ತ. ಮುಂದಿನ ಮಾರ್ಗ ಏನು ಸಿಗ್ತದ, ಎಲ್ಲಿ ಹೋದ್ರೆ ಎಲ್ಲಿ ಪಾರಾಗಿ ಹೋಗ್ತೀವಿ ಅಂತ ಆತನಿಗೆ ಭಾಳ ಚಲೋ ಗೊತ್ತಿತ್ತು ಬೈರಾಗಿಗೆ. ಅವಾಗ ಮುಂದೆ ಬಂದು 2 ರೋಡ್ ಕಾಣ್ತಾವು. ಈ ಕಡೆ ರೋಡಿಗೆ ಹೋದ್ರೆ ಸಿದ್ಧಾರೂಢ ಬಹಳ ಮಂಗಗಳದಾವು, ಮಂಗಗಳಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀ ಸಾಯ್ತಿ, ಅದಕ್ಕಾಗ ಈ ರೂಟ್ ಹಿಡಿ, ನೀನು ಊರನ್ನು ತಲುಪ್ತಿ ಅಂದ. ಅವಾಗ ಸಿದ್ಧಾರೂಢರು ಏನು ಅನ್ಬೇಕ್ರಿ, ಇಂದೋ ನಾಳೆ ನಶಿಸಿ ಹೋಗುವಂಥ ದೇಹಕ್ಕೆ ಯಾಕೆ ಭಯಪ್ಪ ಅಂದ್ರವ್ರು. ಅವನಿಗೆ ಆಶ್ಚರ್ಯ ಆಯ್ತು, ಇದೇನಿದು, ಏ ಸಿದ್ಧಾರೂಢ್ರ ನೀವು ಸಾಯೋದಷ್ಟ ಅಲ್ರಿ ಅಪ್ಪ, ನನ್ನ ಸಾಯಿಸ್ತೀರಿ ನೀವು. ಆ ಮಾರ್ಗದೊಳಗೆ ಕರ್ಕೊಂಡು ಹೋಗಿ ಅಲ್ಲಿ ಮಂಗಗಳ ಮಧ್ಯದೊಳಗೆ ನಾವು ಸಿಕ್ಕಾಕೊಂಡು ನೀವೇನೋ ಪಾರಾಗಿ ಹೋದ್ರಿ ಅಂದ್ರ ನನ್ನ ಗತಿ ಏನು ಅಂದ. ಸಿದ್ಧಾರೂಢರು ಅಂದ್ರು, ಏನೂ ಆಗೋದಿಲ್ಲ ಅಂದ್ರು. ನಾವಲ್ಲೇ ಬಂದ 15 ನಿಮಿಷ ಆಗಿಲ್ಲ, ಸಿದ್ಧಾರೂಢರನ್ನ ಬಿಟ್ಟು ಕಳಿಸಿ ಹೋಗೇ ಬಿಟ್ಟ. ಆಗಂಗಿಲ್ರಪ್ಪ ನನಗೆ. ಯಾವಾಗ ಓಡಿ ಹೋದ ಸಿದ್ಧಾರೂಢರು ಮತ್ತೆ ಒಬ್ಬಂಟಿ ಪ್ರಯಾಣ ಮಾಡಕತ್ರು. ಯಾವ ರೂಟ್ ಬ್ಯಾಡ ಅಂದಿದ್ದ ಅದ ರೂಟಿಗೆ ಹೊಂಟ್ರು ನೋಡ್ರಿ ಸಿದ್ಧಾರೂಢರು, ಅದ ದಾರಿ ಹಿಡ್ಕೊಂಡು ಹೊಂಟ್ರು. ಯಾಕಂದ್ರೆ ಈ ಜೀವದ ಮೇಲೆ ಭಯ ಇರಲಿಲ್ಲ ಅವ್ರಿಗೆ, ಯಾವುದಕ್ಕೂ ಭಯ ಇರಲಿಲ್ಲ. ಭಯ ಇದ್ದಿದ್ರೆ ಅವತ್ತು ಮನಿ ಬಿಟ್ಟು ಬರ್ತಾನೆ ಇರಲಿಲ್ಲ ಅವ್ರು. ಆಗೋದೆಲ್ಲ ಶಿವನ ಇಚ್ಛೆ, ಮುಂದೆ ನಡೆಯೋದು ಶಿವನ ಇಚ್ಛೆ ಅಂತ ಹೊರಟ್ರು. ನಾವೆಲ್ಲ ಅನ್ನಾಕತ್ತಿರ್ತೀವಿ ನೋಡ್ರಿ, ಅಪ್ಪ ಅವರ ವಿಮಾನದೊಳಗೆ ಹೋದ್ರೆ ಭಾಳ ಸೇಫ್ ಆಗಿ ಹೋಗ್ತೀವ್ರಿ, ಸಾವು ಬರಂಗಿಲ್ಲ. ಮೊನ್ನೆ ಘಟನೆ ನೋಡಿದ್ರಿ, ಎಷ್ಟೋ ಜನ ಸತ್ತು ಹೋದ್ರು. ವಿಮಾನದೊಳಗೂ ಕೂಡ ಸಾವು ಇದೆ ಅಂತ ಭಾಳ ಜನ ತಿಳ್ಕೊಂಡ್ರು. ಆಮೇಲೆ ಕಾರ್ ಒಳಗೆ ಹೋದ್ರೆ ಭಾಳ ಸೇಫ್ ಆಗಿ ಹೋಗ್ತೀವ್ರಿ, ಕಾರ್ ಎಟ್ಟು ಆಕ್ಸಿಡೆಂಟ್ ಆಗಂಗಿಲ್ಲ. ಕಾರ್ ಬೇಡ, ಬೈಕ್ ತಗೊಳ್ಳೋಣ, ಬೈಕ್ ಒಳಗೂ ಸಾವು ಬಿಡುತ್ತನ್ರಿ, ಅದು ಬರುದ. ಬೈಕ್ ಬೇಡ, ಕಾಲ್ನಡಿಗೆ ಒಳಗ ಹೋಗೋಣ, ಯಾವ್ರ ಬಂದು ಗುದ್ಕೊಂಡು ಹೋದ್ನ ಅಲ್ಲಿ ಸಾವು ಬರುದ. ಕಾಲ್ನಡಿಗೆ ಒಳಗೆ ಹೊರಗೆ ಬರೋದ ಬೇಡ, ಮನಿ ಒಳಗೆ ಆರಾಮ್ ಇರೋಣ, ಅಲ್ಲಿ ಭೂಕಂಪ ಆಗಿ ಸಾಯೋರ, ಮನಿ ಬಿದ್ದು ಸಾಯೋರ, ಎಲ್ಲಿ ಬರಂಗಿಲ್ರಿ ಸಾವು. ಎಂತ ಅಡವಿ ಮಧ್ಯದೊಳಗೆ ಹೋಗಿ ಕುಂತ್ರು, ಯಾರಿಗೂ ಕಾಣದಂಗ ಕೂತ್ರು ಸಾವು ಬರೋದ ಬಿಡಂಗಿಲ್ಲ. ಅದು ಒಂದು ಸಲ ಯಮ ಬೆನ್ನ ಹತ್ತಿಂದಂದ್ರೆ ನೀ ಎಲ್ಲೇ ಇರು, ಬರ್ತಾನ, ಹುಡುಕತಾನ. ಒಬ್ಬ ಮನುಷ್ಯ ನನಗೆ ಹೊಟ್ಟೆ ಸಾವ ಬರಬಾರ್ದಂತ ತಿಳ್ಕೊಂಡು 100 ಅವನಂಗ ಒಂದು ಸ್ಟ್ಯಾಚು ಮಾಡ್ಕೊಂಡಂತ. ಸೇಮ್ ಅವನಂಗ ಇರ್ಬೇಕ್ರಿ, ಮೊದಲ ದೊಡ್ಡ ಶಿಲ್ಪಿ ಅವ, ಅವನಿಗೇನು ಕಷ್ಟ ರೀ, ನನಗೆ ಹೊಟ್ಟೆ ಸಾವು ಬರಬಾರ್ದು. ಆ ಯಮನ ಬಂದು ಪರೀಕ್ಷೆ ಮಾಡಕತ್ತ ಅಂದ್ರ ಇದ್ರೊಳಗೆ ಯಾರು ಮಾರಯ್ಯ ಅಂತ ಓಡಿ ಹೋಗ್ಬಿಡಕ. ಹಂಗ ದೇವರುಗಳನ್ನ ಮಳ್ಳ ಮಾಡುವಂಗ 100 ಮೂರ್ತಿಗಳನ್ನ ರೆಡಿ ಮಾಡಿದ ತನ್ನಂಗ. ಭಾಳ ಕಟ್ಟದ ಒಂದು 50 ಮೂರ್ತಿ 100 ಮೂರ್ತಿಗಳನ್ನ ರೆಡಿ ಮಾಡಿ ಇಟ್ಟ ನೋಡ್ರಿ. ಇಟ್ಟ
ಅಂತ್ಯಕಾಲ ಬಂದಿತ್ತು. ಅವಾಗ ಆ ಮೂರ್ತಿಗಳ ಮಧ್ಯದೊಳಗೆ ತಾನು ಕೂಡ ಹೋಗಿ ನಿತ್ತ ಅಂತ. ಅವು ಹೆಂಗಿದ್ದು ಹಂಗ ನಿತ್ತ. ಯಮ ಬಂದ, ಹುಡುಕಿದ, ನೋಡಿದ. ಅವನಿಗೆ ಆಶ್ಚರ್ಯ ಆಯ್ತು, ಇದೇನಿದು 100 ಮೂರ್ತಿಗಳ ಒಂದ ಕಾಣಕತ್ತಾವಲ್ಲ, 100 ಜನರು ಒಬ್ರಂಗ ಕಾಣಕತ್ತಾರಲ್ಲ. ದೇವರೇನ್ರ ಸೃಷ್ಟಿ ಮಾಡುವಾಗ ಸ್ವಲ್ಪ ತಪ್ಪಿರ್ಬೇಕು ಅನ್ಕೊಂಡವ ಯಮ. ದೇವ್ರದ ತಪ್ಪಿರ್ಬೇಕಂತ ತಿಳ್ಕೊಂಡು ಮತ್ತೆ ಓಡಿ ಹೋದ ದೇವ್ರ ಕಡೆ. ಹೇ ಭಗವಂತ, ಏನು ನೀನು, ನಾ ಈ ಜಗತ್ತಿನೊಳಗ ಒಬ್ಬರಂಗ ಒಬ್ರಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ 100 ಜನ ಒಬ್ರಂಗ ಮಾಡಿಯಲ್ಲೋ, ಬಾಯಿ ನೋಡ್ಬಾ ಅಂದವ. ಕೈ ಹಿಡ್ಕೊಂಡು ಬಡ ಬಡ ದೇವ್ರನ್ನ ಕರ್ಕೊಂಡು ಬಂದು ತೋರಿಸಿದ, ನೋಡಿಲಿ. ಅವಾಗ ದೇವ್ರಿಗೆ ಆಶ್ಚರ್ಯ ಆಯ್ತು, ಇದೇನಿದು, ದೇವರನ್ನ ಮಳ್ಳ ಮಾಡುವಂಗ ಇಲ್ಲಿ ಒಬ್ಬ 100 ಮೂರ್ತಿಗಳನ್ನು ಮಾಡ್ಯಾನಲ್ಲ, ಅಭವಾ ಅಂದ ದೇವ್ರು. ಇದೇನಿದು, ಹಿಂಗ ಸೃಷ್ಟಿ ಮಾಡಬಹುದಾ ಅಂತ ತಿಳ್ಕೊಂಡು, ಯಾರಪ್ಪ ಪುಣ್ಯಾತ್ಮ ಇಂಥ ಸುಂದರವಾಗಿರುವಂತ 100 ಮೂರ್ತಿಗಳನ್ನ ತಯಾರು ಮಾಡಿದವರು ಯಾರು ಅನ್ನೋದ್ರೊಳಗ ಅಲ್ಲಿದ್ದವನಿಗೆ ಬಂತು ನೋಡ್ರಿ ಸೊಕ್ಕ, ಅಹಮಿಕೆ. ನಾನಂತ ಹೇಳ್ಕೋಬೇಕಲ್ರಿ. ಇಲ್ಲಿ ನಮ್ಮ ಮನುಷ್ಯನಿಗೆ ಹೆಂಗಾಗಿರ್ತದಂದ್ರ, ಒಂದು ಬಹಳ ಚಲೋ ಅಂಗಡಿ ಕಟ್ಟಿದ್ನಿ, ಮನೆ ಕಟ್ಟಿದ್ನಿ ಅಂದ್ರೆ ನಾ ಅನ್ನೋದು ಬರ್ಬೇಕಲ್ಲಿ. 100 ಎಕರೆ ಹೊಲ ತಗೊಂಡ್ನಿ ಅಂದ್ರೆ ನಾ ಅನ್ನೋದು ಬರ್ಬೇಕಲ್ಲಿ. ಬಹಳ ಚಲೋ ನೋಡ್ರಿ, ಊರಿನೊಳಗ ಅಭಿವೃದ್ಧಿ ಮಾಡಿದ್ರು ಅಂದ್ರೆ ರಾಜಕೀಯದವ್ರು ಹೇಳಕತ್ತಿರ್ತಾರ ನೋಡ್ರಿ, ನಾನಾ ಮಾಡಿನ್ರಿ ಅಪ್ಪವ್ರ, ಇದನ್ನ ನಾನಾ ಕಟ್ಟಿನ್ ನೋಡ್ರಿ, ಇದನ್ನ ಅಭಿವೃದ್ಧಿ ನಾನಾ ಮಾಡಿನ್ ನೋಡ್ರಿ, ಬರ್ಬೇಕದು ಬಾಯಿಂದ ನಾ ಅನ್ನೋದು. ಅವಾಗ ಅವ್ರಿಗೆ ಸಂತೃಪ್ತಿ. ಅದು ಯಾವಾಗ ಭಗವಂತ ಬಂದು ಈ ಸುಂದರವಾಗಿರುವಂತ 100 ಮೂರ್ತಿಗಳನ್ನ ತಯಾರು ಮಾಡಿರುವಂತ ಅತ್ಯಂತ ಪ್ರಬುದ್ಧಶಾಲಿ ಶಿಲ್ಪಿ ಯಾರಾಗಿರ್ಬಹುದು ಅನ್ನೋದ ತಡ ನಾನಾ ನೋಡ್ರಿ ಅಂತ ಕೈ ಎತ್ತಿಬಿಟ್ನಂತ 100 ಜನ ಮಧ್ಯದೊಳಗೆ. ಅವಾಗ ಯಮ ಬಂದವನ ಲಾಕ್ ಮಾಡಿ ನಡಿ ಮಗನೇ ಅಂತ ಹೇಳ್ಕೊಂಡು ಹೋದ್ ನಾವು. ಈ ಅಹಂ ಅನ್ನೋದು ಬರಬಾರ್ದಂತ. ಇದ ನಮ್ಮನ್ನು ಮೊದಲ ಸಾವಿನೆಡೆಗೆ ಕರ್ಕೊಂಡು ಹೋಗ್ತದ ಅಂತ ಹೇಳ್ತಾರೆ. ಯಾವಾಗ ಸಿದ್ಧಾರೂಢರ ಕಡೆ ಏನೂ ಇರಲಿಲ್ಲ, ಎಲ್ಲವೂ ಕೂಡ ಶಿವನಿಚ್ಛೆ ಅಂತ ಹೊರಟರು ಅವರು. ಯಾವುದು ನನ್ನದಲ್ಲ, ನಂದು ಯಾವ್ದೈತ, ಎಲ್ಲ ಆತ ಕೊಟ್ಟಿರುವಂಥ ದೇಹದೊಳಗೆ ಚರ್ಮದೊಳಗೆ ನಂದು ಯಾವ್ದೈತ, ನಂದು ಯಾವುದೂ ಇಲ್ಲ. ಎಷ್ಟು ಜ್ಞಾನಿಗಳಾಗಿದ್ರು, ಎಷ್ಟು ಬಲ್ಲವರಾಗಿದ್ರು, ಎಷ್ಟು ವೇದಾಂತವನ್ನ ಅಧ್ಯಯನ ಮಾಡಿದ್ರು, ದೊಡ್ಡ ದೊಡ್ಡ ಪಂಡಿತರನ್ನ ಸೋಲಿಸುವಂತ ಶಕ್ತಿ ಸಾಮರ್ಥ್ಯ ತಮ್ಮೊಳಗಿದ್ರು ಕೂಡ ಎಂದೂ ಕೂಡ ನಾ ಬಹಳ ದೊಡ್ಡ ಜ್ಞಾನಿ ಅಂತ ಸಿದ್ಧಾರೂಢರು ಹೇಳಿಕೊಳ್ಳಿಲ್ಲ. ಎಲ್ಲಿಯೂ ಕೂಡ ನಾ ದೊಡ್ಡ ಬಲ್ಲಂತ ಜ್ಞಾನಿ ಅಂತ ಹೇಳಿಲ್ಲ. ಅವ್ರ ಕಡೆ ಬಲ್ಲಂತ ಜ್ಞಾನಿಗಳು ಬಂದ್ರು ಕೂಡ ಸೋತು ಹೋದ್ರು ಅಂತ ಸಿದ್ಧಾರೂಢರು. ಯಾವಾಗ ಸಿದ್ಧಾರೂಢರು ಹಂಗ ಮತ್ತೆ ತಿರ್ಗಾಡ್ಕೊಂತ ಆ ಅರಣ್ಯದ ಮಂಗಗಳ ಕಾಟದೊಳಗೆ ಹೊಂಟರು. ಬ್ಯಾಡ ಅಂದಿದ್ದ ಮೊದ್ಲ ಮನುಷ್ಯ, ಹೋಗ್ಬೇಡ ಓ ಸಿದ್ಧಾರೂಢರ, ಅಲ್ಲಿ ಮಂಗಗಳ ಸಾಯಿಸಿ ಬಿಡ್ತಾವ ನಿಮ್ಮನ್ನ ಅಂತ ಅಂದಾಗ ಸಿದ್ಧಾರೂಢರು ಅಲ್ಲೇ ಹೋಗ್ತೀನಿ ಅಂತ ಹೋದ್ರು. ಮುಂದೆ ಮಂಗಗಳು ಎಲ್ಲಿ ಬೇಕು ಅಲ್ಲಿ ನಿಂತಿದ್ದು, ಕುಣಿಯಾಕತ್ತಿದ್ದು. ಅಲ್ಲಿ ಹೋದವ್ರು ಯಾರು ಕೂಡ ಬದುಕಿ ಬಂದವರು ಇಲ್ಲ ಅಂತ. ಯಾವಾಗ ಸಿದ್ಧಾರೂಢರು ಪ್ರವೇಶ ಆಗ್ತದ, ಮಂಗಗಳೆಲ್ಲ ಬೆನ್ನು ಹತ್ತಿದ್ದು ನೋಡ್ರಿ, ಮುಕ್ರಿದು ಸಿದ್ಧಾರೂಢರಿಗೆ. ಬಂದು ಎಲ್ಲ ಹುಡುಕಾಕತ್ತು, ಮೈ ಮೇಲೆ ಬಟ್ಟಿಲ್ಲ, ಕೈಯೊಳಗೆ ಒಂದು ಕಾಸಿಲ್ಲ, ಹಣ್ಣುಗಳು ಹುಡುಕಾಕತ್ತು, ಹಣ್ಣಿಲ್ಲ. ಎಲ್ಲ ಪರೀಕ್ಷೆ ಮಾಡ್ತಾವ, ಏನು ಸಿಗಲಾರ್ದಕ್ಕೆ ಹೊಳ್ಳಿ ಹೋಗಿ ಎಲ್ಲಿದ್ದು ಅಲ್ಲೇ ಹೋಗಿ ಕುಂತು ಅಂತ ನೋಡ್ರಿ. ಇಷ್ಟ ಹೆಂಗಿದ್ದು ಹಂಗ ಹೋಗಿ ಕುಂತು ಅಂತ ಸಿದ್ಧಾರೂಢರ ಮಂಗಗಳಿಂದ ಪಾರಾಗಿ ಮುಂದೆ ಆ ಸಿಂಹಾಲಯಕ್ಕೆ ಬರ್ತಾರಂತ. ಸಿಂಹಾಲಯ ಬಹಳ ದೊಡ್ಡ ದೇವಸ್ಥಾನ, ನರಸಿಂಹ ದೇವಾಲಯ ಅಂತ ಬಹಳ ಪ್ರಸಿದ್ಧಿ. ಬಹಳ ಜನ ಹೋಗಿರ್ತಾರ ಸಿಂಹಾಲಯಕ್ಕೆ, ನರಸಿಂಹ ದೇವರ ದರ್ಶನಕ್ಕೆ. ಸಿದ್ಧಾರೂಢರು ಒಳಗ ದರ್ಶನ ಮಾಡಿಕೊಂಡು ಅದೇ ಹೊರಗ ಆ ಪರ್ವತದ ತುದಿ ಒಳಗ ಸುಮ್ಮ ಧ್ಯಾನದೊಳಗ ತೊಡಗಿಕೊಂಡು ಕುಳಿತಿರ್ತಾರಂತ. ಯಾವಾಗ ಸಿದ್ಧಾರೂಢರು ಧ್ಯಾನದೊಳಗೆ ಕುಂತಿದ್ರು, ಒಂದಿಷ್ಟು ಪುರ ಜನರು, ಆ ಪಕ್ಕದೊಳಗಿರುವಂತ ಗ್ರಾಮದ ಜನರು ಏ ಬ್ಯಾಡೋ ಬ್ಯಾಡವೋ ಬ್ಯಾಡವೋ ಅಂತ ಒಂದು ಶಬ್ದವನ್ನ ಅನ್ಕೊಂತ ಅಲ್ಲಿ ಓಡೋಡಿ ಬರಾಕತ್ತಿದ್ರಂತ. ಯಾವಾಗ ಈ ಶಬ್ದವನ್ನ ಸಿದ್ಧಾರೂಢರು ಕೇಳಿಸ್ಕೊಳ್ತಾರ, ಬ್ಯಾಡ 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 ಅಂತ
ಚೀರಾಕತ್ತಾರ, ಏನಾಗಿರ್ಬೋದು ಅಂತ ತಿಳ್ಕೊಂಡು ಧ್ಯಾನದಿಂದ ಎದ್ದು ಓಡಿ ಹೋಗಿ ಕೇಳ್ತಾರಂತ, ಏನಾಗೈತ್ರಿಪ್ಪ ಎಲ್ಲಾರ್ಗೆ ಅಂತ ಅಂದ್ರವ್ರು. ಅವಾಗ ಅಲ್ಲಿದ್ದ ಒಬ್ಬ ಮನುಷ್ಯ ಅಂದಂತ ಸಿಟ್ಟಿನಿಂದ, ಏನು ಕೇಳ್ತಿ, ಒಬ್ಬ ಮನುಷ್ಯನಿಗೆ ಮಹಾರೋಗ 12 ವರ್ಷದಿಂದ ನಾಶ ಆಗದೇ ಇರುವಂತ ಮಹಾರೋಗ ಅಂಟಿಕೊಂಡೈತ. ಅದನ್ನ ಎಂತ ವೈದ್ಯರ ಕಡೆ ಹೋದ್ರು ಕೂಡ ಬಿಡಿಸಾಕಾಗಿಲ್ಲ. ಅದಕ್ಕಾಗಿ ಯಾವಾಗ ಬಾಳ ಹೆಚ್ಚಾಗಕತ್ತು, ನರಳಾಕತ್ತ, ಅವಾಗ ನಾ ಇನ್ನ ಸಾಯೋದಂದ ಗತಿ ಅಂತ ತಿಳ್ಕೊಂಡು ಪರ್ವತದ ತುದಿಗೆ ಹೋಗಿ ಕೆಳಗೆ ಬಿದ್ದು ಸಾಯಕತ್ತಾನ. ಸಾಯ್ಬೇಡು ಅಂತ ಎಲ್ಲರೂ ಕೂಡ ಓಡಿ ಹೊಟ್ಟಿವಿ ಅಂತ ಹೇಳಿದ್ರು. ಯಾವಾಗ ಈ ಮಾತುಗಳನ್ನು ಸಿದ್ಧಾರೂಢರು ಕೇಳಿಸ್ಕೊಂಡ್ರು, ನನ್ನ ಕಡೆ ಉಪಾಯ ಐತಂದ್ರು. ಅವಾಗ ಎಲ್ಲರಿಗೂ ಆಶ್ಚರ್ಯ ಆಯ್ತು, ಇದೇನಿದು ಉಪಾಯ? ಅವಾಗ ಎಲ್ಲರೂ ಓಡಿ ಹೋಗಿ ಆತನನ್ನು ಹಿಡ್ಕೊಂಡು ಕೆಳಗೆ ಕರ್ಕೊಂಡು ಬಂದ್ರಂತ ಸಿದ್ಧಾರೂಢರ ಕಡೆ. ಸಿದ್ಧಾರೂಢರ ಕಡೆ ತಂದು ನಿಲ್ಲಿಸಿದ್ರು. ಸಿದ್ಧಾರೂಢರು ಆತನ ಕೈ ಹಿಡ್ಕೊಂಡ್ರಂತ. ಎಷ್ಟೋ ಜನ ಮುಟ್ಟಾಕ್ ಹಿಂದೆ ಮುಂದೆ ನೋಡ್ತಿದ್ರಂತ, ಯಾಕಂದ್ರೆ ಆತನ ರೋಗ ನಮಗೆ ಬಂದ್ಗಿದೈತು ಅಂತ. ಸಿದ್ಧಾರೂಢರು ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆತನ ಕೈಯನ್ನ ಹಿಂಗ ಚಂದ ಹಿಡ್ಕೊಂಡು ಅವಾಗ ಸಿದ್ಧಾರೂಢರು ಅಂದ್ರಂತ, ಓಂ ನಮೋ ನರಸಿಂಹಾಯ ಅಂತ ಅಂದ್ರವ್ರು. ಅವಾಗ ಕಣ್ಣು ಮುಚ್ಚಿ ಓಂ ನಮೋ ನರಸಿಂಹಾಯ, ಓಂ ನಮೋ ನರಸಿಂಹಾಯ ಅಂತ ಮಹಾಮಂತ್ರವನ್ನ ಅಂದ. ಯಾವಾಗ ನರಸಿಂಹನ ಮಹಾಮಂತ್ರವನ್ನ ಜಪ ಮಾಡಿದ, ಅಲ್ಲೇ ಗುಡಿಯ ಪಕ್ಕದೊಳಗ ಒಂದು ಗುಂಡಾರದೊಳಗಿರುವಂತ ತೀರ್ಥವನ್ನ ಒಂದು ಬೊಗಸೆ ಒಳಗ ಸಿದ್ಧಾರೂಢರು ಹಿಡ್ಕೊಂಡು ಬಂದು ಆ ತೀರ್ಥವನ್ನ ಅವನ ಮಸ್ತಕದ ಮೇಲೆ ಹಿಂಗ ಸಿಂಪಡಿಸ್ತಾರ. ಮೈಗೆಲ್ಲ ಹಿಂಗ ಸಿಂಪಡಿಸಿದಾಗ ನಮಗೆಲ್ಲ ಆಶ್ಚರ್ಯ ಆಗ್ತದ, ಎಂಥ ವೈದ್ಯರೂ ನಾಶ ಮಾಡದೇ ಇರುವಂತ ರೋಗ, ಎಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳಿಂದ ಆಗದೇ ಇರುವಂತ ಸಂಶೋಧನೆ, ಸಿದ್ಧಾರೂಢರು ಕೇವಲ ತೀರ್ಥವನ್ನ ತೆಗೆದುಕೊಂಡು ಮಹಾಮಂತ್ರವನ್ನ ಜಪ ಮಾಡಿ ಅವನ ಮಸ್ತಕಕ್ಕೆ ಯಾವಾಗ ತೀರ್ಥವನ್ನ ಹಿಂಗ ಸಿಂಪಡಿಸ್ತಾರ, 12 ವರ್ಷದ ಮಹಾರೋಗ ಮೊಟ್ಟ ಮಾಯಾಗಿ ಹೋಯ್ತಂತ. ನೋಡ್ರಿ, ಮಹಾರೋಗ ಮೊಟ್ಟ ಮಾಯಾಗಿ ಹೋಯ್ತಂತ. ಹುಟ್ಟಿದೋರನ್ನು ಬಿಟ್ಟು ಬರಲಿಲ್ಲ.